ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸೊ ನಿಮಗೆ ಗೊತ್ತೇ ಇದೆ, ಇವರಿಬ್ಬರೂ ಪರಿಚಯ ಇದ್ದಾರೆ, ನಮ್ಮಮ್ಮ ನಮ್ಮ ಅತ್ತೆ ಆ್ಯಂಡ್ ಕ್ಯಾಮ್ರಾ ಹಿಂದೆ ಪ್ರಶಾಂತ್. ಸೊ ಇವತ್ತು ನಾವು JP ನಗರದ ಯಾವುದೋ ಒಂದು ಮನೆಗೆ ಬಂದಿದ್ದೀವಿ, ಒಂದು ಫಂಕ್ಷನಿಗೆ ಬಂದಿದ್ದೀವಿ ಅಂತ ನಿಮಗೆ ಅನ್ನಿಸ್ತಿದೆಯಾ? ಇಲ್ಲ, ಫಂಕ್ಷನಿಗೆ ಬಂದಿಲ್ಲ, ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಇವರು ಮನೆಯಲ್ಲೇ ತಿಂಡಿ ಬಡಿಸ್ತಾರಂತೆ. ಸೊ ಸಿಹಿ ಸುಪ್ರಭಾತಮ್ ಅಂತ ಜಾಗ ಇದು. ಫಸ್ಟ್ ಟೈಮ್ ನಾವಿಲ್ಲಿಗೆ ಬರ್ತಿರೋದು, ಎಲ್ಲರೂ ಫಸ್ಟ್ ಟೈಮ್ ಅಲ್ವಾ? ಸೊ ಫಸ್ಟ್ ಟೈಮು ತಿಂಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ಏನೇನು ತಿಂಡಿ ಸಿಗುತ್ತೆ, ರುಚಿ ಹೇಗಿದೆ, ಬೆಲೆ ಹೇಗಿದೆ, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಜಸ್ಟ್ ಇನ್ ಕೇಸ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ರೂಪಾ ಪ್ರಭಾಕರ್. ಹಿಂಗೆ ಫುಲ್ ಟ್ರೈನ್ ಮಾಡಿಬಿಡಿ ನಾನು ಅಂತಲ್ಲ, ಮನ್ಸಾರ ಹೇಳ್ತಾಗೆ ಅಲ್ವಪ್ಪ ಅಷ್ಟೇ. ಓಕೆ, ಸೊ ನಿಮ್ಮ ಸಪೋರ್ಟ್ ಹೀಗೆ ಇದ್ರೆ ನೋಡಿ, ಇವ್ರನ್ನೂ ಹಾಗೆ ಕರ್ಕೊಂಡು ಅವಾಗ ಬರ್ತಾ ಇರ್ಬೋದು ನಾವು ವೀಡಿಯೋಸ್ ಮಾಡೋದಕ್ಕೆ. ಎನಿವೇಸ್, ಸೊ ಇವತ್ತಿನ ವಿಡಿಯೋ ಫುಲ್ಲು ಖುಷಿಯಾಗಿ ತಿಂಡಿ ತಿನ್ನೋಣ. ಓಕೆ ಬನ್ನಿ ಒಳಗೆ ಹೋಗೋಣ. ಸಿಹಿ ಸುಪ್ರಭಾತಮ್ಗೆ. ಸಿಹಿ ಸುಪ್ರಭಾತಮ್ ಮೆನು ನೋಡ್ತಾ ಇದ್ದರೆ ವೆಣ್ ಪೊಂಗಲ್ 40 ರೂಪಾಯಿ, ಖಾರ ಪೊಂಗಲ್ 60, ಶಾವಿಗೆ ಉಪ್ಮಾ ಅಂದರೆ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು 50, ಅವಲಕ್ಕಿ ಇಡ್ಲಿ ಇದೆಯಂತ 2 ಪೀಸು 30, ಉದ್ದಿನ ವಡೆ 15, ಆಂಬೊಡೆ 10 ರೂಪಾಯಿ. ಬೆಳಗ್ಗೆ 7:30 ಮೇಲೆ ಓಪನ್ ಅಂತ ಹಾಕಿದ್ದಾರೆ, ಪಾರ್ಸಲ್ ಚಾರ್ಜಸ್ ಎಕ್ಸ್ಟ್ರಾ. ಓಕೆ, ಸೊ ಮೆನು ಸಿಂಪಲ್ ಆಗಿ ಗೊತ್ತಾಗಿದೆ ಅನ್ಸುತ್ತೆ. ಇದು ಇವತ್ತಿನ ಮೆನು. ಬಹುಶಃ ಒಂದೊಂದು ದಿನ ಒಂದು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಇಡ್ಲಿ ವಡೆ ಎಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ, ಬಟ್ ಮೇ ಬಿ ರೈಸ್ ಬಾತು ಆ ಥರದ್ದೆಲ್ಲ ಆ್ಯಡ್ ಆಗೋದು ಒಂದು ಸ್ವಲ್ಪ ಇರುತ್ತೆ ಅನ್ಸುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ ರೂಪಾ ಅವರೇ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀ ಅಂತ. ಶ್ರೀ? ಯಾ ಅಷ್ಟೇ, ಬರೀ ಶ್ರೀ ಅಷ್ಟೇ? ನನ್ನ ಹೆಸರು ನಾಗಶ್ರೀ ಅಂತ, ಎಲ್ಲರೂ ಕರೆಯೋದು ಶ್ರೀ ಅಂತ. ಯಾಕಂದ್ರೆ ಸಾಮಾನ್ಯವಾಗಿ ಬರೀ ಶ್ರೀ ಇರೋದಿಲ್ಲ ಅಲ್ಲ, ಅದಕ್ಕೆ. ವೆರಿ ನೈಸ್. ಸೊ ಇದು ಶುರು ಮಾಡಿ ಇವಾಗ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಆಯ್ತು? ಇದು 9 months ಆಯ್ತು ಇದು ಶುರು ಮಾಡಿ. ಹತ್ರ 1 ವರ್ಷ. ಇವಾಗ ಇದು ಟೈಮಿಂಗ್ಸ್ ಏನಿಲ್ಲ ಇದು? ಇದು 7:30 to 11 ಬೆಳಗ್ಗೆ ಮಾತ್ರ. ಲಂಚ್ ಇನ್ನು ಶುರು ಮಾಡ್ಬೇಕು ಅಂತಿದೀವಿ ಫೆಬ್ರವರಿಲಿ. ನೋಡ್ಬೇಕು ಎಲ್ಲ ಸ್ಟಾಫ್ಸ್ ಎಲ್ಲ ಸೆಟ್ ಆಗಿ ಟ್ರೈನ್ ಆದ್ರೆ we can do it. ಓಕೆ, ಸೊ ಇವತ್ತೇನೇನಿದೆ? ಇವತ್ತು ನಮ್ಮಲ್ಲಿ ಖಾರ ಪೊಂಗಲ್ ಇದೆ, ಶಾವಿಗೆ ಇದೆ, ಮತ್ತೆ ಸ್ವೀಟ್ ಪೊಂಗಲ್ ಇದೆ, ಇಡ್ಲಿ, ಉದ್ದಿನ ವಡೆ, ಆಂಬೊಡೆ ಇದೆ. ಓಕೆ, ಸೊ ರೈಸ್ ಬಾತ್ ಯಾವ್ದು ಇಲ್ಲ? ರೈಸ್ ಬಾತ್ ಇವತ್ತು ಯಾವ್ದು ಇಲ್ಲ. ಓಕೆ, ಸೊ ಅದು ಮಿಸ್. ನನಗೆ ಖಾರ ಪೊಂಗಲ್ ಒಂದಿದೆ, ಕದಂಬಮ್ಮು, ಪುಳಿಯೋಗರೆ ಆ ತರದ್ ಯಾವ್ದು ಇಲ್ಲ ಇವತ್ತು. ಗೊಜ್ಜವಲಕ್ಕಿ ಗುಜ್ಜವಲಕ್ಕಿದು ಇಲ್ಲ. ಸೊ 9 ತಿಂಗಳಾಗಿದೆ ಶುರು ಮಾಡಿ ಅಂತ ಹೇಳ್ತಾ ಇದ್ರ. ಆಲ್ ದ ವೆರಿ ಬೆಸ್ಟ್. ಯಾವ ತರ ಸಿಗುತ್ತೆ ಇಲ್ಲಿ ನಿಮ್ದು? ಇಸ್ ಇಟ್ ಪ್ಲೇಟ್ ತರನಾ ಅಥವಾ ಕಾಂಬೋ ಅಂತ ನಾವು ಒಂದಿಲ್ಲಿ ಶುರು ಮಾಡಿದೀವಿ. ಲೈಕ್ ಅದ್ರಲ್ಲಿ 5 ಐಟಮ್ ಬರುತ್ತೆ. ಲೈಕ್ 1 ಇಡ್ಲಿ, 1 ವಡೆ, ಮತ್ತೆ ಸ್ವಲ್ಪ ಪೋರ್ಷನ್ ಆಫ್ ಖಾರ ಪೊಂಗಲ್, ಸ್ವಲ್ಪ ಪೋರ್ಷನ್ ಆಫ್ ಸ್ವೀಟ್, ಅಂಡ್ ಇವತ್ತು ಶಾವಿಗೆ ಇದೆ, ಸ್ವಲ್ಪ ಶಾವಿಗೆ ಬರುತ್ತೆ. ಗೊಜ್ಜವಲಕ್ಕಿ ದಿವಸ ಗೊಜ್ಜವಲಕ್ಕಿ. ಕಾಂಬೋ ಎಷ್ಟು? ಕಾಂಬೋ 100 rupees. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿ, ಏನೇನು ಇಷ್ಟ ಆಯ್ತು ನೀವು ಖಂಡಿತ ಜೆನ್ಯೂನ್ ರಿವ್ಯೂ ಕೊಡ್ಬೋದು. ಆನೆಸ್ಟ್ ಫೀಡ್ಬ್ಯಾಕ್. ಯಾ ಶೋರ್. ಥ್ಯಾಂಕ್ ಯು ಸೋ ಮಚ್. ಚಟ್ನಿ ಇಲ್ಲ ಒಂಥರ ವೈಟ್ ಹುರ್ಗಡ್ಲೆ ಚಟ್ನಿ, ಹುರ್ಗಡ್ಲೆ ಚಟ್ನಿ, ವಿದ್ಯಾರ್ಥಿ ಭವನ ಚಟ್ನಿ ತರ ಇದೆ. ಬರ್ಲಿ ಬರಕ್ ಮುಂಚೆಗೆ ಯಾಕೆಲ್ವಾ ಬೇಕಾ ನೋಡಿ ಮಾ, ನಿಮ್ಗೆ ಏನೇನು ಬೇಕು ಅದು. ವೆಲ್ ಪೊಂಗಲ್. ನನಗೆ ಬೇಡ. ಸ್ವೀಟ್ ಪೊಂಗಲ್. ಬೇಡ. ಸ್ವೀಟ್ ಪೊಂಗಲ್. ಹೇಳಮ್ಮ, ನೀನು ತಿನ್ಬಿಟ್ಟು ಸ್ವೀಟ್ ಪೊಂಗಲ್ ತಿನ್ನಿ. ಇಲ್ಲೇ ನಾವು ಪಂಕ್ತಿ ಕಾಯೋದಿಲ್ಲ. ಚೆನ್ನಾಗಿದೆ ಸ್ವೀಟ್ ಪೊಂಗಲ್. ನಂಗೆ ತುಂಬ ಇಷ್ಟ ಸ್ವೀಟ್ ಪೊಂಗಲ್ಲು. ಪೊಂಗಲ್ ಇಷ್ಟ, ಅದು ಸ್ವೀಟ್ ಪೊಂಗಲ್ಲು ಚೆನ್ನಾಗಿದೆ. ಏನೇನು ಹಾಕಿದ್ದಾರೆ ಎಲ್ಲ ನೀಟಾಗಿದೆಯಾ? ರುಚಿಯಾಗಿದೆಯಾ? ರುಚಿಯಾಗಿದೆ. ನೀನು ಒಂಚೂರು ಟೇಸ್ಟ್ ನೋಡೆ. ಉಪ್ಪು ಖಾರನ ಕರೆಕ್ಟ್ ಆಗಿದೆಯಾ? ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ದಾರೆ, ಬನ್ನಿ ಬೆಲ್ಲ ಚೆನ್ನಾಗಿದೆ. ನೀವು ತಗೊಳ್ತೀನಿ. ಇಡ್ಲಿ ಅಲ್ಲ ಪೊಂಗಲ್ ತಗೊಳ್ತೀನಿ. ನಿಂಗೆ ಇಡ್ಲಿ ತಿಂತ್ಯಾ? ಸಾಕು. ನಾನು ಕರೆಕ್ಟಾಗಿ ಗೋಡಂಬಿ ಇರಬೇಕು ನೀಟಾಗಿ. ಚೆನ್ನಾಗಿದೆ. ನಿಮ್ಮ ಅಮ್ಮ ಮುಚ್ಚಿಕೊಡ್ತಾರೆ. ಇಲ್ಲ, ಬೇಕು ಅಂದ್ರೆ ಹಾಕಿಸ್ಕೋಬೋದು ಬಿಡಿ. ಪಚ್ಕರ್ಪೂರ ಎಲ್ಲ ಹಾಕಿದ್ದಾರೆ, ಸಕ್ಕತ್ತಾಗಿದೆ. ಒಂಥರ ಬೆಲ್ಲ ಸ್ವೀಟು ಸ್ವಲ್ಪ ಮುಂದಾಗೆ ಇದೆ ನನಗೆ. ನಿನಗೆ ಅದೇ ನನಗೆ, ಯಾಕಂದ್ರೆ ಇವರು ಕರೆಕ್ಟ್ ಆಗಿರುತ್ತೆ, ಸ್ವೀಟ್ ಇಷ್ಟ ಕರೆಕ್ಟ್ ಆಗಿರುತ್ತೆ. ಬಟ್ ಇಟ್ಸ್ ವೆರಿ ಫ್ಲೇವರ್ಫುಲ್. ನೀಟಾಗಿ ಪಚ್ಕರ್ಪೂರ ಬೆಲ್ಲ ಎಲ್ಲ ಹಾಕಿ ಒಂಥರ ಬಾಯಿಗೆ ಹಾಕೊಂಡ ತಕ್ಷಣ ಹಿಂಗೆ ಬರ್ಸ್ಟ್ ಆಗ್ತದೆ ಫ್ಲೇವರ್. ಅಂಡ್ ತುಂಬಾ ಜಿಡ್ ತರ ಇಲ್ಲ, ವಿಚ್ ಇಸ್ ನೈಸ್. ದ್ರಾಕ್ಷಿ ಗೋಡಂಬಿ ಕರೆಕ್ಟ್ ಆಗಿದೆ. ಚೆನ್ನಾಗಿ. ಇಡ್ಲಿ ಚಟ್ನಿ ನೋಡೋಣ, ತಿನ್ನೋ. ಇಡ್ಲಿ ಚೆನ್ನಾಗಿ ಸಾಫ್ಟ್ ಆಗಿ
ಚಟ್ನಿನೇ ನನಗೇನು ಅರ್ಶಿನ ಹಾಕಿದ್ದಾರೆ ಅನ್ಸುತ್ತೆ ನೋಡ. ಚೆನ್ನಾಗಿ ಬರೀ ಹುರ್ಗಡ್ಲೆ ಅಷ್ಟೇ. ಹುರ್ಗಡ್ಲೆದು ಅಷ್ಟೇ. ಹುರ್ಗಡ್ಲೆ ಚೆನ್ನಾಗಲ್ಲ? ಲೈಟ್ ಇಲ್ಲ ಕಾಣ್ತಿದ್ಯೇನೋ. ಇಲ್ಲ ಒಂಚೂರು ಅರ್ಶಿನ ಹಾಕಿದ್ದಾರೆ ಅನ್ಸ್ತಮ್ಮ. ಅರ್ಶಿನ ಹಾಕಿ ಹಾಕ್ತಾರೆ ಚಿಟ್ಕೆ. ನಾನು ಹಾಕಲ್ಲ. ನಮ್ಮ ನೀನು ಹಾಕ್ತೀಯ? ಒಬ್ಬಳೆ ಹಾಕಲ್ಲ. ನಾವು ಹಾಕ್ತೀವಿ. ಹೌದಾ? ಎಲ್ಲರೂ ಅಂತಾರೆ. ನೆಕ್ಸ್ಟ್ ಟೈಮ್ ನಾನು ಹಾಕಿ ಮಾಡು, ಅದಕ್ಕೇನಂತೆ. ನಾನು ಸಾಮಾನ್ಯ ಅರ್ಶಿನ ಹಾಕಲ್ಲ. ಅರ್ಶಿನ ಎಲ್ಲರೂ ಹಾಕ್ತಾರೆ ಚೆನ್ನಾಗಿದೆ ಖಾರ ಖಾರವಾಗಿ. ಚಟ್ನಿ ಚಟ್ನಿ ಇಡ್ಲಿ ಮುಜಿ. ಹಾಂ ಇಡ್ಲಿ ಹುಳಿ ಇಲ್ಲ, ಚೆನ್ನಾಗಿದೆ ಇಡ್ಲಿ. ಹುರ್ಗಡ್ಲೆ ಚಟ್ನಿ ಚೆನ್ನಾಗಿ. ಮೇಯ್ನ್ ನಮ್ಮಮ್ಮ ಫಸ್ಟ್ ನೋಡೋದು ಇಡ್ಲಿ ಹುಳಿ ಇದೆಯಾ ಇಲ್ವಾ ಅಂತ. ಒಂಚೂರು ಹುಳಿ ಇದ್ರು ಸ್ಟ್ರೈಟ್ ರಿಜೆಕ್ಟ್ ಮಾಡ್ತಾರೆ. ಸೊ ಇಡ್ಲಿ ಸಖತ್ತಾಗಿದೆ ಅಂತಿದ್ದಾರೆ. ಈ ಬಾಳೆ ಎಲೆಲಿ ತಿನ್ನೋ ಖುಷಿನೇ ಬೇರೆ. ಸೂಪರ್. ಫುಲ್ ಬ್ಯಾಟಿಂಗ್ ಮಾಡೋದೇ ನಾನು. ಇಡ್ಲಿ ಚೆನ್ನಾಗಿದೆ. ಇದೊಂಥರ ಪೌಡ್ರ್ ಹಾಕ್ತಾರೆ ಅವಲಕ್ಕಿ ಇಡ್ಲಿ ಅಂದರೆ ಟೇಸ್ಟ್ ಪೌಡ್ರ್ ಅಂದರೆ ಸಾಫ್ಟ್ ಆಗಿದೆ ಅಂತ. ಹಾಂ ಸಾಫ್ಟ್ ಆಗಿದೆ. ಅಂದರೆ ಈ ನಾರ್ಮಲ್ ಅಕ್ಕಿ ಇಡ್ಲಿಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಟೆಕ್ಸ್ಚರಲ್ಲಿ. ಇಲ್ಲಿ ಚಟ್ನಿ ಬಂದು ಹುರ್ಗಡ್ಲೆ ನನಗೆ ವಿದ್ಯಾರ್ಥಿ ಭವನ್ ಚಟ್ನಿ ನೆನಪು ಬರ್ತದೆ. ಆದರೆ ಇದಕ್ಕೆ ಸ್ವಲ್ಪ ಕಾಯಿ ಜಾಸ್ತಿ ಇದೆ, ಅದು ಕಾಯಿ ಇರಲ್ಲ. ನಾನು ಕ್ವಿಕ್ ರಿವ್ಯೂ ಕೊಡ್ತಾ ಇದ್ದೀನಿ. ಯಾರ್ಯಾರು ಕ್ವಿಕ್ ಆಗಿ ನೋಡಬೇಕು ಅವ್ರಿಗೆ. ವಡೆ ನೋಡಿ, ವಡೆ ಇಸ್ ನೈಸ್. ನನಗೆ ಈ ಥರ ಕೂತ್ಕೊಂಡು ತಿಂತಾರೆ ನೋಡ್ರೆ ಶೃಂಗೇರಿಲಿ ಒಂದು ಮನೆಯಲ್ಲಿ ಹೌದು. ತಿಂಡಿ ಕೊಡ್ತಾರಲ್ಲ ಆ ಥರ ಫೀಲ್ ಇದೆ ಇದು. ಹೌದು, ಶೃಂಗೇರಿಲಿ. ರವೆ ವಡೆನಾ? ಆಂಬೋಡೆ ಆಂಬುಡೆ ಹೌದು, ಚೆನ್ನಾಗಿದೆ. ಟೆಕ್ಸ್ಚರ್ ಸಖತ್ತಾಗಿದೆ. ಬೆಳೆ ಆಂಬುಡೆ ಚೆನ್ನಾಗಿದೆ. ಟೆಕ್ಸ್ಚರ್ ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ ಆಂಬುಡೆ. ಸರ್ಪ್ರೈಸಿಂಗ್ಲಿ, ಬಿಕಾಸ್ ನಾನು ತುಂಬ ಕಡಿಮೆ ಆಂಬುಡೆ ಇಷ್ಟಪಡೋದು. ದಿಸ್ ಇಸ್ ವೆರಿ ನೈಸ್. ಕೊತ್ತಂಬರಿ ಸೊಪ್ಪು, ಕಬೇವಿನ ಸೊಪ್ಪು, ಜೀರಿಗೆ ರವೆ ಹಾಕಿದ್ದಾರಾ? ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ರವೆ ಏನು ಹಾಕಿಲ್ಲಮ್ಮ, ಸ್ವಲ್ಪ ಮುರ್ಮುರ ಅಂತ ಬಂದಿರೋದಕ್ಕ. ಇಲ್ಲ, ರವೆ ಏನು ಹಾಕಿಲ್ಲ. ಚೆನ್ನಾಗಿದೆ. ಕಡಲೆಬೇಳೆ ನೋಡು, ಕಡಲೆಬೇಳೆ. ಸೂಪರ್. ಇನ್ನೊಂದೇನಂತಂದರೆ ಇಲ್ಲಿ ಸಾಂಬಾರು, ಸಾಗು, ಪೂರಿ, ದೋಸೆಗಳು, ಕಾಫಿ, ಟೀ ಇವೆಲ್ಲ ಏನೂ ಸಿಗಲ್ಲ. ಲಿಮಿಟೆಡ್ ಐಟಮ್ಸ್ ಇರುತ್ತೆ. ನಮಗೇನೆ ಆ್ಯಕ್ಚುಲಿ ಪುಳಿಯೋಗರೆ ಬೇಕು ಅಂತಿತ್ತು, ಕದಂಬ ಬೇಕು ಅಂತಿತ್ತು, ಆದರೆ ಅವೆಲ್ಲ ಸಿಗಲೇ ಇಲ್ಲ. ಅಂದರೆ ಎಲ್ಲ ದಿನವೂ ಎಲ್ಲನೂ ಇರೋದಿಲ್ಲ. ನೆಕ್ಸ್ಟು ಶಾವಿಗೆ ಬಾತ್ ಬಂತು. ಅದು ನನಗೆ ಓಕೆ ಅನ್ನಿಸ್ತು. ಬಿಸಿ ಇದ್ದಿದ್ರೆ ಚೆನ್ನಾಗಿರೋದು. ಜೊತೆಯಲ್ಲಿ ಇನ್ನೂ ಸ್ವಲ್ಪ ಉಪ್ಪು, ಖಾರ, ಹುಳಿ ಎಲ್ಲ ಅದಕ್ಕೆ ಬೀಳಬಹುದಿತ್ತು ಅನ್ನೋದು ನನ್ನ ಅನಿಸಿಕೆ. ಅಲ್ಲ, ನಮ್ಮಗಳ ಅನಿಸಿಕೆ. ಎಲ್ಲ ಚೆನ್ನಾಗಿದೆ. ರೂಪ ಇನ್ನು ನಿಂಬೆಹಣ್ಣು ಬೇಕು. ನನಗೆ ನಮ್ಮತ್ತೆಗೆ ಇಬ್ಬರಿಗೂ ನಿಂಬೆಹಣ್ಣು. ನಮ್ಗೆ ಸರಿ ಚೆನ್ನಾಗಿದೆ. ನಿಂಬೆಹಣ್ಣು ಸ್ವಲ್ಪ ಬೇಕು, ಹುಳಿ ಬೇಕು ನಮಗೆ. ಅದೇ ಸ್ವಲ್ಪ ನಿಂಬೆಹಣ್ಣು ಬೇಕು. ನಮ್ಮ ಅಮ್ಮನ ನಿಂಬೆಹಣ್ಣು ಬೇಡ. ಬಟ್ ನಾವು ತಿನ್ನೋ ನಿಂಬೆಹಣ್ಣು ಹುಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನೋಡ್ರಿ ನಮಗೆ. ಯಾಕಂದ್ರೆ ನಾವು ಹುಳಿ ಮುಂದೆ ಶಾವಿಗೆ ಬರ್ತದೆ ಈ ಥರದ್ದು ಇಷ್ಟ ನನಗೆ. ಸಣ್ಣದು ಆ ಶಾವಿಗೆ ಬರ್ತದೆ, ದೊಡ್ಡದು ಮಾಡ್ಕೊಂಬರ್ತಾರಲ್ಲ ಅದು ಇಷ್ಟ ಆಗಲ್ಲ. ಇದು ಶಾವಿಗೆ. ಇದು ಅಕ್ಕಿ ಶಾವಿಗೆನೆ. ಅದಕ್ಕೆ ಚೆನ್ನಾಗಿದೆ. ಅಕ್ಕಿ ಶಾವಿಗೆನೆ ಚೆನ್ನಾಗಿದೆ. ಅಲ್ಲಿ ಇಲ್ಲಿ ಕ್ಯಾರೆಟ್ ತುರಿ ಹಾಕಿದ್ದಾರೆ. ಯಥೇಚ್ಛವಾಗಿ ಕಡಲೆಕಾಯಿ ಬೀಜ ಹಾಕಿದ್ದಾರೆ. ಹುರುಳಿಕಾಯಿ ಅಲ್ಲೊಂದು ಇಲ್ಲೊಂದು ಸಿಗ್ತಾ ಇದೆ ನನಗೆ. ಚೆನ್ನಾಗಿದೆ. ತುಂಬ ಉಪ್ಪು ಖಾರ ಬೇಕು ಅನ್ನೋರಿಗೆ ಶಾವಿಗೆ ಬಾತು ಮೈಲ್ಡ್ ಆಗುತ್ತೆ. ಎಲೆ ಮೇಲೆ ನೀಟಾಗಿ ನೋಡಿ, ಇಡ್ಲಿ, ವಡೆ, ಶಾವಿಗೆ ಬಾತು, ಪೊಂಗಲ್ಲು, ಬಾಳೆ ಎಲೆ ಮೇಲೆ ತಿಂಡಿ ತಿನ್ನಕ್ಕೆ ಖುಷಿ ಆಗುತ್ತಲ್ಲ. ಹೌದೌದು, ಸೂಪರ್. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಬಾಳೆ ಎಲೆ ಮೇಲೆ ತಿಂಡಿ ತಿಂತಾ ಇದ್ರೆ ಮನೆಗೆ ಹೋಗಿ ತಿಂಡಿ ತಿಂದ್ಬಿಟ್ಟು ಮಲ್ಕೊಂಡ್ರೆ 2 hours ಒಳ್ಳೆ ನಿದ್ದೆ. ಮನೆಗೆ ಹೋಗಿ ತಿಂಡಿ ತಿನ್ಬಿಡಲ್ಲ, ತಿಂಡಿ ತಿನ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಂಡ್ರೆ ಆಹಾ, ಬಿಸಿ ಬಿಸಿಯಾಗಿದೆ ಪೊಂಗಲ್ಲು. ಮಲ್ಗೋ ಪ್ಲಾನ್ ಇದೆ ಇವತ್ತು? ಬೇರೆ ಪ್ಲಾನ್ ಇದೆ? ಇಲ್ಲ ಬೇರೆ ಪ್ಲಾನ್ಸ್ ಇದೆ. ಬೇರೆ ಕೆಲಸಗಳಿದೆ, ಹಾಂ ಬೇರೆ ಕೆಲಸಗಳಿದೆ, ಮಲ್ಗಕ್ಕಾಗಲ್ಲ ಇವತ್ತು. ಬಟ್ ಸೂಪರ್ ಆಗಿದೆ ತಿಂಡಿ. ಒಂಥರ ನೀವು ಕುರ್ತಾ ಹಾಕಿ ಬಾಳೆ ಮೇಲೆ ನಾನು ಸೀರೆ ಉಟ್ಕೊಂಡು ಬಂದಿರೋದಕ್ಕೆ ಒಂಥರ ಫಂಕ್ಷನ್ ಥರ ಫೀಲ್ ನನಗೆ. ಆ್ಯಕ್ಚುಲಿ ಇದೊಂಥರ ಫಂಕ್ಷನಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಫೀಲೇ ಬರ್ತದೆ. ಯಾವುದೋ ಮದುವೆ ಮೇಲೆ ಕೂತು ಊಟ ಮಾಡ್ತೀನಿ. ತಿಂಡಿ ಸಾರಿ ತಿಂಡಿ ಚೆನ್ನಾಗಿದೆ. ಶಾವಿಗೆನೂ ಚೆನ್ನಾಗಿದೆ. ಪೊಂಗಲ್ ಸಗಲಾಗಿದೆ. ಪೊಂಗಲ್ ತುಂಬಾ ಇಷ್ಟ ಆಯಿತು. ಇಡ್ಲಿನೂ ಇಷ್ಟ ಆಯಿತು. ಇನ್ನೇನು ತಿಂದೆ ನಾನು? ವಡೆ
ವಡೆ ಈಗ ಕೇಸರಿ ಬಾತು, ಹಾಂ ಸ್ವೀಟ್ ಪೊಂಗಲ್. ಓಕೆ, ಎಲ್ಲದ್ರದ್ದು ರಿವ್ಯೂ ಕೊಟ್ಟಾಯ್ತು ನೀವು. ಸೂಪರ್. ವಡೆದು ಒಂದು ಟೇಸ್ಟ್ ನೋಡ್ಬಿಡ್ತೀನಿ. ಇನ್ನೊಂದಿದೆ ಇದು ಸ್ವೀಟ್ ಪೊಂಗಲ್. ಓಕೆ, ನಾನು ಕಟ್ ಮಾಡಕ್ಕೆ ಹೋಗ್ತಾ ಇದ್ರೆ ನೋಡಿ ನಿಲ್ಸಿದ್ದು. ಕ್ವಿಕ್ ರಿವ್ಯೂಗೆ ಸ್ವಾಗತ ಸುಸ್ವಾಗತ. ಎಲ್ಲ ಮುಗ್ದೋಯ್ತು ಇವಾಗ. ಎಲ್ಲ ಐಟಮು ಚೆನ್ನಾಗಿದೆ, ನೀವು ಇಲ್ಲಿಗೆ ಬಂದು ಟ್ರೈ ಮಾಡ್ಬೋದು. ಚೆನ್ನಾಗಿ ಮೆಣಸು, ಜೀರಿಗೆ, ಕಾಯಿ ಹಾಕಿದಾರಲ್ಲಮ್ಮ, ಚೆನ್ನಾಗಿದೆ. ದೇವಸ್ಥಾನ ಪ್ರಸಾದ ಇದ್ದಂಗಿದೆ. ಅದೇ ಅಯ್ಯಂಗಾರ್ ಸ್ಟೈಲ್ ಪೊಂಗಲ್, ಅದಕ್ಕೆ ನಾವು ದೇವಸ್ಥಾನಗಳನ್ನ ಹಾಕೋಬಿಡ್ತೇವೆ. ಕಾಂಬೋ ಇದು ಅನ್ಲಿಮಿಟೆಡ್ ಅಂತೂ ಖಂಡಿತವಾಗ್ಲೂ ಅಲ್ಲ, ಬಟ್ ಕ್ವಾಂಟಿಟಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು. ಯಾಕಂದರೆ ಇದು ಒಂದು ಮೆಷರ್ಮೆಂಟಲ್ಲಿ ಅವ್ರು ಬಡಿಸ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಮಗೆ 4 ಎಲೆಗೆ 4 ಡಿಫ್ರೆಂಟ್ ಕ್ವಾಂಟಿಟಿ ಬಂದಿತ್ತು. ಸೊ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ನನ್ನ ಅನಿಸಿಕೆ. ಕೇಸರಿ ಬಾತು ಇವತ್ತೇನೋ ಆರ್ಡರ್ ಇತ್ತಂತೆ. ಸೊ ಕೇಸರಿ ಬಾತ್ ಮಾಡಿದ್ದಾರೆ, ಬಿಸಿ 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 ಕೇಸರಿ ಬಾತ್. ಪೈನಾಪಲ್ ಕೇಸರಿ ಬಾತ್. ನಮ್ಮಮ್ಮ ನೋಡಿ ಅವ್ರ ಚಿಂತೆ ಅವ್ರಿಗೆ. ನನಗೆ ಕೇಸರಿ ಬಾತ್ ಬಂತು ಫಸ್ಟು. ಸ್ವೀಟೇ ಫಸ್ಟು. ಚೆನ್ನಾಗಿದೆ, ಸೂಪರ್. ಕೇಸರಿ ಬಾತ್ ವಿತ್ ಚಟ್ನಿ ಟ್ರೈ ಮಾಡ್ತೀರಾ? ಇಲ್ಲ ಓಕೆ, ಸಿಹಿ ಸುಪ್ರಭಾತ್ ನಮಗೆ ಬಂದು ಸಿಹಿನೂ ತಿಂದ್ವಿ, ಖಾರನೂ ತಿಂದ್ವಿ. ನೀವು ನೋಡಿದ್ರೆ ಹೇಗಿತ್ತು ಅಂತ. ಆ್ಯಕ್ಚುಲಿ ಎಲ್ಲ ಐಟಮ್ಸು ಚೆನ್ನಾಗಿತ್ತು, ರುಚಿ ಅಂತೂ ಚೆನ್ನಾಗಿತ್ತು. ಬಟ್ ತುಂಬ ಉಪ್ಪು ಖಾರವಾಗಿ ಬೇಕು ಅಂತ ಹೇಳೋರಿಗೆ ಇದು ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ಯಾಕಂದ್ರೆ ಮೈಲ್ಡ್ ಆಗಿರುತ್ತೆ ಟೇಸ್ಟು. ಮನೆಯಲ್ಲಿ ಇರೋ ಥರ ಸಾತ್ವಿಕವಾಗಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ರುಚಿಯಾಗಿ ಶುಚಿಯಾಗಿ ಚೆನ್ನಾಗಿ ಮಾಡ್ತಿದ್ರು. ಕ್ವಾಂಟಿಟಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಿಕಾಸ್ ಇವಾಗ ನಮ್ಮ 4 ಜನದ್ದು ಕಾಂಬೋ ಅಂತ ಆಯಿತು. ಅದೇನಾಗುತ್ತೆ ಅಂದರೆ ಅವ್ರವ್ರ ಕೆಪಾಸಿಟಿ ಮೇಲೆ ಅವ್ರವ್ರು ತಿನ್ನೋದಲ್ವಾ. ಸೊ ಬಡಿಸೋದನ್ನ ನೋಡಿ ನಾವು ಅನ್ಲಿಮಿಟೆಡ್ ಅಂತ ಕನ್ಫ್ಯೂಸ್ ಆಗಬಾರ್ದು. ಇಟ್ ಈಸ್ ಅ ಲಿಮಿಟೆಡ್ ಕಾಂಬೋ. ನಾವು ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಪೇ ಮಾಡಿ ಎಕ್ಸ್ಟ್ರಾ ಹಾಕಿಸ್ಕೋಬೇಕು. ಸೊ ನಾನೊಂದು ಸಜೆಷನ್ ಕೊಟ್ಟೆ, ಕಾಂಬೋ ಅಂದರೆ ನೀವು ಬಟ್ಲುಗಳಲ್ಲಿ ಕೊಟ್ಟುಬಿಟ್ರೆ ಕ್ವಾಂಟಿಟಿ ಇಟ್ ವಿಲ್ ಬಿ ಕ್ಲಿಯರ್ ಅಂತ. ಅದು ಬಿಟ್ಟು ನಿಮಗೆ ಸೆಪರೇಟಾಗಿ ಅಕಸ್ಮಾತ್ ನಮಗೆ ಇದು ಬೇಡ ಅದು ಬೇಡ ಅಂದರೆ ಏನು ಬೇಕೋ ಅದನ್ನು ಮಾತ್ರ ಬಡಿಸ್ಕೊಳ್ಳೋ ಅಂಥ ಆಪ್ಷನು ಇದೆ. ಓಕೆನಾ? ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನು ಸಿಕ್ಕಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. JP ನಗರ್ ವೆಂಕಟರಮಣ ದೇವಸ್ಥಾನದ ಹತ್ರನೇ ಬರುತ್ತೆ ಇದು. ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ. ಸಿಹಿ ಸುಪ್ರಭಾತಮ್ ಅಂತ ಹಾಕೊಂಡ್ರೆ ಡೈರೆಕ್ಟಾಗಿ ಇಲ್ಲಿ ತನಕ ಬರಬಹುದು. ಸೊ ಬೆಳಗ್ಗೆ 7:30 ಮೇಲೆ ತಿಂಡಿ ಅವೈಲಬಲ್ ಇರುತ್ತೆ. ಸೋಮವಾರದೊತ್ತು ರಜಾ ನೆನ್ಪಿಟ್ಕೊಳ್ಳಿ, ಮಂಡೇಸ್ ಹಾಲಿಡೇ. ಆಮೇಲೆ ಎಲ್ಲ ದೊಡ್ಡ ಹಬ್ಬದ ದಿನಾನು ಕ್ಲೋಸ್ ಆಗಿರುತ್ತೆ. ಲೈಕ್ ಸಂಕ್ರಾಂತಿ, ಯುಗಾದಿ, ಗೌರಿ ಗಣೇಶ, ಈ ಥರ ಹಬ್ಬಗಳ ದಿನ ಕ್ಲೋಸ್ ಆಗಿರುತ್ತೆ. ಓಕೆನಾ? ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಇನ್ನೇನು ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತಲೂ ನಂಬಿದ್ದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.